ನಿಯತ್ತು, ತಾಕತ್ತು, ದೌಲತ್ತು ಇದು ಮೂರು ಇದ್ದರೆ ಏನು ಬೇಕಿದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ನಮ್ಮ ಡಿ ಬಾಸ್. ಹುಟ್ಟಿದ್ದು 16 ಫೆಬ್ರವರಿ 1977 ಕೊಡಗಿನ ಪೊನ್ನಂಪೇಟೆಯಲ್ಲಿ. ಆದರೆ ಬೆಳೆದಿದ್ದು ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ. ತಂದೆ ತೂಗುದೀಪ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ. ದಿವ್ಯಾ ಮತ್ತು ದಿನಕರ್ ತೂಗುದೀಪರ ಮುದ್ದಿನ ಸಹೋದರ ಈ ಹೇಮಂತ್ ಕುಮಾರ್, ಅಂದರೆ ನಮ್ಮೆಲ್ಲರ ಪ್ರೀತಿಯ ದರ್ಶನ್ ತೂಗುದೀಪ. ನೀರಸಂ ವ್ಯಾಸಂಗದ ನಂತರ ಶ್ರೀಯುತ ಗೌರಿಶಂಕರ್ ಅವರಿಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ ದರ್ಶನ್. ಮೊದಲು ಪರದೆ ಮೇಲೆ ಬಂದಿದ್ದು ಎಸ್ ನಾರಾಯಣರವರ ಸೀರಿಯಲ್ನಲ್ಲಿ. ಕನ್ನಡ ಚಿತ್ರರಂಗದಲ್ಲಿ ತೂಗುದೀಪ್ ಶ್ರೀನಿವಾಸ್ ಅವರು ಸಾಕಷ್ಟು ಹೆಸರು ಮಾಡಿದರೂ ದರ್ಶನ್ ಅವರ ಸಿನಿಮಾ ಹಾದಿ ಸುಲಭವಾಗಿರಲಿಲ್ಲ. ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ, ಲೈಟ್ ಬಾಯ್ ಆಗಿ ಹಾಗೂ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಸಿನಿಮಾ ಜೀವನ ಶುರು ಮಾಡ್ತಾರೆ ದರ್ಶನ್. 2001ರಲ್ಲಿ ಸಾಕಷ್ಟು ನಿರಾಸೆ, ಅವಮಾನ ಮತ್ತು ಹಸಿವಿಗೆ ಚಾಲೆಂಜ್ ಹಾಕಿ ಕಾಲಿಟ್ಟಿದ್ದು ಮೆಜೆಸ್ಟಿಕ್ಗೆ. ಇವತ್ತಿಗೆ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿ 20 ವರ್ಷ. ಆದರೆ ಈ 20 ವರ್ಷದಲ್ಲಿ ದರ್ಶನ್ ಅವರ ಬೆಳವಣಿಗೆಗೆ ಯಾರೂ ಬ್ರೇಕ್ ಹಾಕಿಲ್ಲ. ಮೆಜೆಸ್ಟಿಕ್ನ ದಾಸ ಈಗ ಕರುನಾಡಿಗೆ ಡಿ ಬಾಸ್. ಮೆಜೆಸ್ಟಿಕ್ನ ನಂತರ ಸಾಕಷ್ಟು ಹಿಟ್ ಸಿನಿಮಾಗಳು. 2012ರಲ್ಲಿ ಸಹೋದರ ದಿನಕರ್ ಜೊತೆ ಮಾಡಿರುವಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಸಾರಥಿ ಸಿನಿಮಾ ರಿಲೀಸ್ಗೂ ಮುನ್ನ ಸಾಕಷ್ಟು ಕೈಘಟನೆಗಳಾದರೂ ತಮ್ಮ ಬಾಸ್ನ ಕೈ ಬಿಡದ ಜನ ಸಿನಿಮಾ ರಿಲೀಸ್ ಆದ ಮೇಲೆ ಮಾಡಿದ್ದು ಒಂದು ಇತಿಹಾಸ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ಅಭಿಮಾನಿಗಳು, ಶಂಕರಣ್ಣನ ಪಕ್ಕದಲ್ಲೇ ಸಾರಥಿಯ ಫೋಟೋ ಹಾಕಿದ ಆಟೋ ಚಾಲಕರು, ಹಾಗೆ ಕನ್ನಡ ಚಿತ್ರರಸಿಕರೆಲ್ಲ ಪ್ರೀತಿಯಿಂದ ಸೇರಿ ಕೊಟ್ಟಂತಹ ಬಿರುದು ಡಿ ಬಾಸ್. ದರ್ಶನ್ ಅವರಿಗೆ ಅಭಿಮಾನಿಗಳ ಮೇಲಿನ ಪ್ರೀತಿಯ ಜೊತೆ ಪ್ರಾಣಿಗಳ ಮೇಲಿನ ಪ್ರೀತಿಯೂ ತುಂಬಾ ಇದೆ. ತಮ್ಮದೇ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ಪ್ರಾಣಿಗಳು ಹಾಗೂ ಪಕ್ಷಿಗಳನ್ನ ಸಾಕ್ತಾ ಇದ್ದಾರೆ. ಹಾಗೆ ಮೈಸೂರು ಮೃಗಾಲಯದಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ದತ್ತು ಕೂಡ ಪಡೆದಿದ್ದಾರೆ. ಹಾಗೆ ಪ್ರಾಣಿಗಳ ಮೇಲಿನ ಪ್ರೀತಿಯನ್ನು ತೋರ್ಸೋಕ್ಕೋಸ್ಕರ ಇವರು ವೈಲ್ಡ್ ಲೈಫ್ ಫೋಟೋಗ್ರಫಿ ಕೂಡ ಮಾಡ್ತಾರೆ. ಕುರುಬಾರಹಳ್ಳಿಯಲ್ಲಿ ಹಸು ಹಾಲು ಕರೆದು ಮಾರುತ್ತಿದ್ದ ಒಬ್ಬ ಯುವಕ ಈಗ 100 ಹಸುಗಳಿಗೆ ಜೀವನ ಕೊಡ್ತಿರೋದನ್ನ ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಈ ಜನರೇಷನ್ ಹೀರೋಗಳಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ದರ್ಶನ್ ಅವರ ನೋಡಿದ್ರೆ ನಮಗೆ ನೆನಪಾಗೋದು ದಿವಂಗತ ಅಂಬರೀಷ್ ಅಣ್ಣ. ಮುಂದಿನ ಜನರೇಷನ್ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಯಜಮಾನ ಸಿಕ್ಕಿದ್ದಾನೆ ಅಂತ ಹೇಳೋಕೆ ಹೆಮ್ಮೆ ಆಗುತ್ತೆ. ಮಾಡಿದ ಸಹಾಯ, ನೀಡಿದ ದಾನ ಯಾವುದಕ್ಕೂ ಲೆಕ್ಕ ಇಡದೆ ಬರೀ ಪ್ರೀತಿ ಮಾತ್ರ ತಗೊಂಡು ಕೆಲಸ ಮಾಡ್ತಾ ಇರೋನು ನಮ್ಮ ರಾಬರ್ಟ್. ದರ್ಶನ್ ಸಿನಿಮಾ ಅಂದರೆ ಅಭಿಮಾನಿಗಳಿಗೆ ಒಂದು ಹಬ್ಬ. ಈ ಅಭಿಮಾನಿಗಳಲ್ಲಿ ಕೆಲವರು ಏನು ಹೇಳ್ತಾರೆ ಅಂತ ಕೇಳೋಣ. ಜಯರಾಮ್ ಅಂತ ನನ್ನ ಹೆಸರು. ಅಪ್ಪಟ ಅಭಿಮಾನಿ, ಡಿ ಬಾಸ್ ಅಭಿಮಾನಿ. ಹೆಸರು ತ್ಯಾಗರಾಜು ಅಂತ, ನಾನು ಡಿ ಬಾಸ್ ಅವರ ಅಭಿಮಾನಿ. ನನ್ನ ಹೆಸರು ಭರತ್ ಅಂತ. ಅವ್ರ ಹೆಸರು ಹೇಳಿದ್ರೆ ರೋಮ ಅದರುತ್ತೆ. 22-23 ವರ್ಷ ಇರ್ಬೋದು. ಕರಿಯಾ ಸಿನಿಮಾ ಬಂತವಿಂದ ನಾವು ದರ್ಶನ್ ಅಭಿಮಾನಿ. ಡಿ ಬಾಸ್ ಮನೆ ಇರೋದು ನಮ್ಮ ಮನೆ ಹತ್ರನೇ. ನವಗ್ರಹದಿಂದ ಅವ್ರು ಕಂಡ್ರೆ ಫುಲ್ ಇಷ್ಟ, ಒಂಥರ ಹುಚ್ಚಭಿಮಾನಿ. ಆಮೇಲೆ ಅವ್ರದ್ದು ಫ್ಯಾಷನ್ ತುಂಬ ಚೆನ್ನಾಗಿದೆ. ಕಾರ್ಸು, ಬೈಕ್ಸು. ನಾವು ಕನ್ನಡ ನಿಘಂಟಲ್ಲಿ ಹುಡುಕಿದ್ರೂ ಅವ್ರ ಬಗ್ಗೆ ಪದಗಳೇ ಸಿಗಲ್ಲ ಅನಿಸುತ್ತೆ. ದಾನ ಧರ್ಮ ಮಾಡ್ತಾರೆ, ಪ್ರಾಣಿಗಳು ಇಷ್ಟಪಡ್ತಾರೆ. ಮೂವಿನಲ್ಲೂ ಒಳ್ಳೆ ಥರ ತೋರಿಸ್ತಾರೆ. ಹೊರಗಡೆ ಬಂದಾಗಲೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಬಾಸ್ ಅಂದರೆ ಹೇಗಿರ್ಬೇಕು, ಬಾಸ್ ಆ ರೀತಿ ಇರ್ತಾರೆ, ಬೇರೆಯವ್ರ ರೀತಿ ಇರಲ್ಲ. ಕಂಪ್ಯಾರಿಸನ್ ಇರಲ್ಲ ಬಾಸ್ಗೆ ಮತ್ತು ಬೇರೆಯವ್ರಿಗೂ. ನಾವು ಒಂದು ಕಲಿಬೇಕು ಅಂದರೆ ಡೆಡಿಕೇಶನ್ ಅಂದರೆ ಸಮರ್ಪಣೆ. ಸಮರ್ಪಣೆಯನ್ನು ನಾವು ಡಿ ಬಾಸಿಂದ ನೋಡಿ ಕಲಿಬೇಕು. ಹೋದ ವರ್ಷ ಇದಾಕಿಸ್ದೆ ಹುಟ್ಟುಹಬ್ಬಕ್ಕೆ. ಈ ಸಲನೂ ಇದಾಕಿಸಿದ್ದೀನಿ. ತುಂಬ ಇಷ್ಟ ಅವರಂದರೆ ಪಂಚ ಪ್ರಾಣ ಇದ್ದಂಗೆ. ಈಗ ಕೊರೋನಾ ಬಂತು. ಕೊರೋನಾ ಟೈಮಲ್ಲಿ ಮನುಷ್ಯರ ಬಗ್ಗೆನೇ ಚಿಂತೆ ಮಾಡೋರು ಜಾಸ್ತಿ. ಅದರಲ್ಲಿ ಪ್ರತಿಯೊಂದು ಝೂಗೂ ಅವರು ಒಂದು ವೀಡಿಯೋ ಮಾಡಿ ಹಾಕಿದ್ರು. ತುಂಬ ಝೂಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಡೊನೇಟ್ ಮಾಡಿ ಪ್ರಾಣಿಗಳು ದತ್ತು ತಗೊಂಡ್ರು. ಹಂಗೆ ಎಲ್ಲ ಸುಮಾರು ಜನ ಕೇಳ್ತಾರೆ, ಏನಕ್ಕೆ ನಿಮಗೆ ಡಿ ಬಾಸ್ ಅಂದರೆ ಅಷ್ಟಿಷ್ಟ, ಏನು ಮಾಡಿದ್ದಾರೆ, ಅವರೇನು ದೇವರ ನಿಮಗೆ? ಸೊ ನಾವು ಅವ್ರು ನಮ್ಗೆ ಏನೂ ಮಾಡಿಲ್ಲ ಅಂದ್ರೂ ಅವರಿಂದ ಒಂದು ಒಳ್ಳೆ ಗುಣಗಳನ್ನ ನಾವು ಕಲ್ತ್ಕೊಂಡಿದ್ದೀವಿ. ಅಭಿಮಾನಿಗಳು ಅವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತ ನಾನು ಇದರಲ್ಲಿ ಕೇಳ್ತೀನಿ ನಾನು. ಸೊ ಇದು ಡಿ ಬಾಸ್ ಇದೊಂದು 7 ವರ್ಷ ಆಯಿತು ನಾನು ಹಾಕ್ಸಿ ಡಿ ಬಾಸ್ ಅಂತ. ಈ ವರ್ಷ 45ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ 100 ವರ್ಷ ಚೆನ್ನಾಗಿ ಬಾಳಿ, ನಮ್ಮ ಯಶಸ್ಸು ನಿಮಗೆ ಇರಲಿ. ಫಸ್ಟ್ ಡೇ ಫಸ್ಟ್ ಶೋ ಬ್ಲ್ಯಾಕಲ್ಲಿ ಸಿಕ್ಕೋರು ಬ್ಲ್ಯಾಕ್ ತೊಗೊಂಡೇ ನೋಡೋದು ನಾವು. ಟಿಕೆಟು ಎಲ್ಲೇ ಇದ್ದರೂ ಅಷ್ಟೇ ಬಾಸ್ ಚೆನ್ನಾಗಿರಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಇವತ್ತು ನಮ್ಮ ದರ್ಶನ್ ಬಾಸ್ ಬರ್ಡೇ. ಸೊ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್. ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಬಾಸ್. ಒಳ್ಳೆಯದಾಗಲಿ. ಡಿ ಅಂದರೆ ದಾಸ, ಡಿ ಅಂದರೆ ದಾದಾ, ಡಿ ಅಂದರೆ ದರ್ಶನ್. ಇದೇ ಥರ ಲಕ್ಷಾಂತರ ಅಭಿಮಾನಿಗಳ ಮೈ ಮೇಲೆ ಹಚ್ಚೆಯಾಗಿ ಕೋಟ್ಯಾಂತರ ಕನ್ನಡಿಗರ ಮನಸ್ಸಲ್ಲಿ ಡಿ ಬಾಸ್ ಆಗಿ ಇವರ ಪಯಣ ದಿ ಎಂಡ್ ಇಲ್ಲದೆ ಸಾಗಲಿ ಅಂತ ಹಾರೈಸೋಣ. ಶ್ರೀ ದರ್ಶನ್ ತೂಗುದೀಪ್ ಅವರಿಗೆ 45ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರೋಣ. ಜೊತೆಗೆ ಅವರ ಮುಂದಿನ ಚಿತ್ರ ಕ್ರಾಂತಿಗೆ ಶುಭ ಹಾರೈಸೋಣ.
ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಇದು ಈಗಿರುವಂಥ ಪ್ರೆಸೆಂಟ್ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಮುಂದೆ ಬರುವಂಥ ಫ್ಯೂಚರ್ ದರ್ಶನ್ ಅಭಿಮಾನಿಗಳಿಗೂ ಕೂಡ. ನೀವೇನಾದರೂ ಡಿ ಬಾಸ್ ಅವರ ಫಿಲಮ್ನ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ, ಖಂಡಿತ ಫ್ಯಾನ್ ಆಗ್ತೀರಾ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಒಪಿನಿಯನ್ಗಳು ಅಥವಾ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಏನು ಹೇಳಿ ಬೇರೆ ಏನು ಹೇಳಿ ಇಲ್ಲಿಗೆ ಅಂತ ಇದೀನಿ. ಅಯ್ಯೋ ಆದರೂ ಎಷ್ಟು ಕಷ್ಟ. ನೀನು ಎಷ್ಟು ಟೇಕ್ ತಗೋತೀಯ ಮಾಡೋಕ್ಕೆ? ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್. ಲವ್ ಯು. ಕಟ್ ಮಾಡಿ ಒಂದು